two problems. First one is Daneshwari Publisher. Daneshwari Publisher. Is it okay? Daneshwari Publisher. Screen ಮೇಲೆ problem ಬರುತ್ತೆ ನೋಡ್ರಿ. Daneshwari Publisher agreed to take up the printing and sales of book from the author Somanath on 1/1/1980. The following are the terms of the agreement. The date of agreement is 1/1/86. Date of agreement is 1/1/1986. Date of agreement. What are the terms of agreement? First one, royalty payable at 20%. Yesterday I have saw the selling price of the book. The selling price of the book is how much? Rupees 30%. So royalty 20% on selling price. Selling price is rupees 30. Therefore, royalty is equal to 20% of rupees 30. That means rupees 6. Rupees 6. Rupees 6 per copy. Second one. The author is to be paid the minimum amount of rupees 20,000 per annum. Royalty is rupees 6. Minimum rent or minimum amount here is rupees how much? Rupees how much? 20,000 per annum. 20,000. Then third one. Each year's excess of minimum amount over the actual royalties, it means short working. Each year excess of minimum rent or minimum amount over the actual royalties. ಅಷ್ಟು ಸಾಲಿನ ಅರ್ಥ ಏನಂದ್ರೆ each year short working ಅಂದಂಗ. Each year short working. Video is clear? Network issue. Okay. Now, each year's excess of minimum rent over actual royalty is recoverable out of the royalties of next 2 years. Recovery ನಿನ್ನೆ next 3 years ಇತ್ತು. Recovery next 2 years. Next 2 years. ಹೌದಾ? The details are as follows. ನೋಡ್ರಿ. 3 ಕಾಲಮ್ ಅದಾವ. ನಿನ್ನೆ ನಮಗೆ 2 ಇದ್ದು ಕಾಲಮ್. ನಂಬರ್ ಆಫ್ ಬುಕ್ಸ್ ಪ್ರಿಂಟೆಡ್ ಅಂಡ್ ಸೋಲ್ಡ್ ಅಂತಿತ್ತು. ಕಾಲೇಜ್ ಯಾವಾಗಾರ ಚಾಲು ಆಗಲ್ದಕ್ಕ ಈಗ ಚಾಲು ಅಲ್ಲ ನೀನು ಕಾಲೇಜ್? ಹಾ, ಕಲಿಯೋದು ಬಿಟ್ಟು ಕಾಲೇಜ್ ಯಾವಾಗ ಚಾಲು ಆಗತ್ತ? ಚಾಲು ಆಗಿಲ್ಲ ಆನ್ಲೈನ್? ಇಲ್ಲೇ ಇರ್ತೈತೆ ನಿಮ್ಗೆ ಕೇಳೋದು ಹೇಳೋದು. ಓಕೆ, ನಿನ್ನೆ 2 ಕಾಲಮ್ ಇತ್ತು. ನಂಬರ್ ಆಫ್ ಬುಕ್ಸ್ ಪ್ರಿಂಟೆಡ್ ಅಂಡ್ ಸೋಲ್ಡ್.
ಇಲ್ಲಿ 3 ಕಾಲಮ್ ಇದೆ ನೋಡಿ. ಈಗ ಪರ್ ಕಾಪಿ ಅಂದಾಗ ಪರ್ ಕಾಪಿ ಸೋಲ್ಡ್, ಪರ್ ಕಾಪಿ ಅಂದಾಗ ಪರ್ ಕಾಪಿ ಸೋಲ್ಡ್, ಸೇಲ್ಸ್ ಮೇಲೆ ರಾಯಲ್ಟಿ ಆಗಬೇಕು, ಸೇಲ್ಸ್ ಮೇಲೆ. ಬಟ್ ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲ ಅವರು, 3 ಕಾಲಮ್ನಲ್ಲಿ ಸೇಲ್ಸ್ ಕೊಟ್ಟಿಲ್ಲ. ಮೊದಲನೇ ವರ್ಷ ಎಟ್ ದ ಎಂಡ್ ಆಫ್ ದ ಇಯರ್ 1/1/86 ಅಗ್ರಿಮೆಂಟ್ ಆಯ್ತು. 31/12 ಆ ವರ್ಷದ ಎಂಡಿಗೆ ಟೋಟಲ್ ಕಾಪೀಸ್ ಪ್ರಿಂಟೆಡ್ 3000, ಎರಡನೇ ಕಾಲಮ್ ಪ್ರಿಂಟೆಡ್. ಮುಂದೆ ಅವತ್ತನ ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತಿ? 250. ನೋಡ್ರಿ, ಆ ವರ್ಷ 3000 ಬುಕ್ಸ್ ಅನ್ನು ಮಾರಾಟ ಮಾಡ್ಯಾರ, ಸಾರಿ ಪ್ರಿಂಟ್ ಮಾಡ್ಯಾರ. ಆ ವರ್ಷದ ಕೊನೆಗೆ ಎಷ್ಟು ಉಳ್ದೈತಿ ಮಾರಾಟ ಆಗದ? ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಅನ್ಸೋಲ್ಡ್ ಬುಕ್ಸ್, 250 ಪುಸ್ತಕ ಉಳ್ದಾವ. ಅಂದ್ರೆ ಮಾರಿದ್ದೆಷ್ಟು? 3000 ಟೋಟಲ್ ಪ್ರಿಂಟ್ ಮೈನಸ್ 250 goods unsold, 2750 is the actual sale. ಹೌದಾ? actual sales ಮೇಲೆ ರಾಯಲ್ಟಿ ಬರ್ತೈತಿ, ನಾಟ್ ದಟ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್. ನೋಡ್ರಿ, 3000, 3700, 3500, 3650 ಪ್ರಿಂಟೆಡ್ ಅಂತ ಕೊಟ್ರಲ್ಲ, ಇದ್ರ ಮೇಲೆ ಇಂಟು 6 ಅಲ್ಲ ರಾಯಲ್ಟಿ. ಮಲ್ಟಿಪ್ಲೈಡ್ 3000 ಮಲ್ಟಿಪ್ಲೈಡ್ ಬೈ 6 rupees, 3200 ಮಲ್ಟಿಪ್ಲೈಡ್ ಬೈ 6 rupees ಅಲ್ಲ. ದಿಸ್ ಈಸ್ ಬುಕ್ಸ್ ಪ್ರಿಂಟೆಡ್ ಇದು. ಆದ್ರೆ ರಾಯಲ್ಟಿ ಆಕ್ಚುಲಿ ಕೊಡೋದು ಅದ್ರ ಮೇಲೆ, ಅವ ಆಕ್ಚುಲಿ ಸೋಲ್ಡ್, ಪುಸ್ತಕ ಮಾರಿದ್ರ ಮೇಲೆ. ಎಷ್ಟು ಮಾರ್ಯಾರ ಅದ್ರ ಮೇಲೆ. ನಿನ್ನೆ ಪ್ರಾಬ್ಲಮ್ನೊಳಗೆ ಪ್ರಿಂಟೆಡ್ ಅಂಡ್ ಸೋಲ್ಡ್ ಒಂದ ಕಾಲಮ್ ಕೊಟ್ಟಿದ್ದ, ಎಷ್ಟು ಪ್ರಿಂಟ್ ಆಗಿದ್ದು ಅಷ್ಟು ಮಾರಾಟ ಆಗಿ ಮಾಡಿದ್ದ ಅಂತ. ಹಿಂಗಾಗಿ ನಾವು ಮಲ್ಟಿಪ್ಲೈ ಬೈ 5 ಮಾಡಿದ್ವಿ. ಇಲ್ಲಿ ಹೆಂಗೆ ಕೊಟ್ಟಿಲ್ಲ ಅವ, ಎಷ್ಟು ಪ್ರಿಂಟ್ ಮಾಡೇವಿ ಎಷ್ಟು ಉಳ್ದಾವು, ಎಷ್ಟು ಪ್ರಿಂಟ್ ಮಾಡೇವಿ ಎಷ್ಟು ಉಳ್ದಾವು, ಎಷ್ಟು ಪ್ರಿಂಟ್ ಮಾಡೇವಿ ಎಷ್ಟು ಉಳ್ದಾವು. ಅಂದ್ರೆ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ನೀವು ರಾಯಲ್ಟಿ ಪೇಯಬಲ್ ಚಾರ್ಟ್ಗೆ ಹೋಗಕ್ಕಿಂತ ಮುಂಚೆ ಒಂದು ಸಣ್ಣ ವರ್ಕಿಂಗ್ ನೋಟ್ ಮಾಡಬೇಕು. ಎದಕ್ಕದು ವರ್ಕಿಂಗ್ ನೋಟು? ಫಾರ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಸೇಲ್. ವರ್ಕಿಂಗ್ ನೋಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಸೇಲ್. ಅದು ನಿಮಗೆ ಔಟ್ಪುಟ್ ಆಕತಿ. ರಾಯಲ್ಟಿ ಪೇಯಬಲ್ ಚಾರ್ಟ್ ನಲ್ಲಿ ಅದು ಔಟ್ಪುಟ್ ಆಕತಿ. ದಿಸ್ ಇಸ್ ಹೌ ದಟ್ ಐ ಹ್ಯಾವ್ ಮೇಡ್ ಹಿಯರ್ ಕ್ಯಾಲ್ಕುಲೇಷನ್. ಆಯಾ ವರ್ಷದ ಆಕ್ಚುಯಲ್ ಸೇಲ್ಸ್ ಅನ್ನ ಕಂಡುಹಿಡಿಯುತ್ತೆ. ಇಸ್ ಇಟ್ ಓಕೆ? ಆಗ್ಬೋದಾ? ಸ್ಕ್ರೀನ್ ಏನ್ ಪ್ರಾಬ್ಲಮ್ ತೆಗಿಲಿ? ಓಕೆ, ರೈಟ್. ನಿಮ್ಮ ಹತ್ರ ಆ ಪ್ರಾಬ್ಲಮ್ ಇದೆ ಈಗ. ಈಗ ನೋಡಿ, ಔಟ್ಪುಟ್ ಕಾಲಮ್ ಏನ್ ಮಾಡ್ತೀವಲ್ಲ ನಾವು ರಾಯಲ್ಟಿ ಒಳಗ, ಔಟ್ಪುಟ್ ಕಾಲಮ್ ಅಂದ್ರೆ ಆಕ್ಚುಯಲ್ ಸೇಲ್ಸ್ ಹಾಕತಿ, ಇಲ್ಲಾಂದ್ರೆ ದ ಕ್ವಾಂಟಿಟಿ ಆಫ್ ದ ಟನ್ ರೇಸ್ಡ್, ಟನ್ನೇಜ್ನಾಗ ಇರುತ್ತೆ ಅದು, ಲ್ಯಾಂಡ್ ಇತ್ತಂದ್ರೆ. ಇಲ್ಲಿ ಸೇಲ್ಸ್ ಇರುತ್ತೆ ಔಟ್ಪುಟ್ ಕಾಲಮ್. ಸೇಲ್ಸ್ ಅನ್ನ ಹೆಂಗ್ ಕಂಡು ಹಿಡಿದು ಅಂತಂದ್ರೆ ಒಂದು ಫಾರ್ಮುಲಾ ಇಟ್ಕೊಳ್ಳಿ. ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಈಸ್ ಈಕ್ವಲ್ ಟು, ಬರ್ಕೋರಿ, ವರ್ಕಿಂಗ್ ನೋಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಸೇಲ್. ಹೆಡ್ಡಿಂಗ್ ಬರ್ಕೋರಿ, ವರ್ಕಿಂಗ್ ನೋಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಸೇಲ್. ವರ್ಕಿಂಗ್ ನೋಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಸೇಲ್. ಹೆಡ್ಡಿಂಗ್ ಬರೆದ್ರಿ? ಅದರ ಕೆಳಗಡೆ ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಈಸ್ ಈಕ್ವಲ್ ಟು, ಬರ್ದೆ ನೋಡಿ, ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಈಸ್ ಈಕ್ವಲ್ ಟು, ಅದಕ್ಕೊಂದು ಸಣ್ಣ ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ? ನಂಬರ್ ಆಫ್ ಕಾಪೀಸ್ ಸೋಲ್ಡ್ ಈಸ್ ಈಕ್ವಲ್ ಟು, ಏನ್ ಫಾರ್ಮುಲಾ ಅದು ಸಣ್ಣದು? ಓಪನಿಂಗ್ ಸ್ಟಾಕ್ ಬರೀರಿ. ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್. ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. Number of copies sold is equal to opening stock plus number of copies printed minus
ಕ್ಲೋಸಿಂಗ್ ಸ್ಟಾಕ್ ಮಾಡ್ತಾ ಹೋಗ್ಬೇಕು. ಹೌದಾ? ಅಷ್ಟು ಬರ್ದ್ರಿ, ಅದಕ್ಕೆ ಅಂಡರ್ಲೈನ್ ಮಾಡ್ರಿ. ಮಾಡಿ 19 ಸೇಲ್ಸ್ ಫಾರ್ 1986 ಅಥವಾ ಬರೀ 1986 ಅಂದ್ರೂ ನಡೀತದೆ. ಫಸ್ಟ್ ಇಯರ್ 1986 ಅದ್ರ ಕೆಳಗಡೆ ಬರ್ರಿ 1986 ಅಂದು ಅದಕ್ಕೊಂದು ಡ್ಯಾಶ್ ಹಾಕಿ ಫಾರ್ಮುಲಾ ಏನು 1986 ಫಾರ್ಮುಲಾ ಏನು ಕ್ಯಾಲ್ಕುಲೇಷನ್ ಆಫ್ ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. 1986 ಓಪನಿಂಗ್ ಸ್ಟಾಕ್ ಏನಾರ ಕೊಟ್ಟರನ್ನವರು ಅದೇ ವರ್ಷ ಚಾಲು ಆಗೈತಿ, ಓಪನಿಂಗ್ ಸ್ಟಾಕ್ ಇರಕ್ಕೆ ಸಾಧ್ಯ ಇಲ್ಲ. ಹೌದಾ? ಅದೇ ವರ್ಷ ಕಾಂಟ್ರಾಕ್ಟ್ ಚಾಲು ಆಗೈತಿ, ಆ ವರ್ಷ ಓಪನಿಂಗ್ ಸ್ಟಾಕ್ ಇಲ್ಲ, ಅದಕ್ಕೆ ನಿಲ್ ಅನ್ನಬೇಕು. ಓಪನಿಂಗ್ ಸ್ಟಾಕ್ ಇಸ್ ನಿಲ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಇನ್ 1986. Number of copies printed in 1986 SIP 3000 copies printed. Is it okay? Problem nalla it nodri 1986 3000 copies printed minus closing stock in that year. Kottar nodri 1986 nalli closing stock kottar nodri ಎಷ್ಟು ಕೊಟ್ಟರ 250 ನೋಡ್ರಿ. ನಿಲ್ ಪ್ಲಸ್ 3000 ಅಂದ್ರೆ ಎಷ್ಟಾಯ್ತು 3000 minus 250 it means 2750 is the sales for 1986. You need to calculate royalty at the rate of ₹6, not on 3000 copies printed, but on 2750 copies which are actually sold. Output column nalli ರಾಯಲ್ಟಿ ಪೇಬಲ್ ಚಾರ್ಜ್ ಔಟ್ಪುಟ್ ಕಾಲಮ್ ನಲ್ಲಿ 3000 ಬರಿಬಾರದು, ಕನ್ಫ್ಯೂಷನ್ ಆಗಿ 3000 ಬರೀತೀರಿ ನೀವು. 3000 ಬರಿಬಾರದು, ಔಟ್ಪುಟ್ ಕಾಲಮ್ ನಲ್ಲಿ ಆಕ್ಚುಯಲ್ ಸೇಲ್ಸ್ ಬರಿಬೇಕು. ಎಷ್ಟು 2750. ಔಟ್ಪುಟ್ ಕಾಲಮಿಗೆ ನೀವು ಈಗ ಮಾಹಿತಿಯನ್ನ ಕ್ಯಾಲ್ಕುಲೇಟ್ ಮಾಡಕತ್ತೀರಿ. ಯು ಆರ್ ಕ್ಯಾಲ್ಕುಲೇಟಿಂಗ್ ದ ಇನ್ಫಾರ್ಮೇಶನ್ ಫಾರ್ ಔಟ್ಪುಟ್ ಕಾಲಮ್ ಇನ್ ರಾಯಲ್ಟಿ ಪೇಬಲ್ ಚಾರ್ಟ್. ಅರ್ಥ ಆಯ್ತಾ? ರಾಯಲ್ಟಿ ಪೇಬಲ್ ಚಾರ್ಟ್ ಕಿಂತ ಮೊದಲು ಒಂದು ವರ್ಕಿಂಗ್ ನೋಟ್ ಮಾಡಾಕ್ತೀರಿ ನೀವೀಗ. ಎದಕ್ಕದು ಔಟ್ಪುಟ್ ಡೈರೆಕ್ಟ್ ಕೊಟ್ಟಿಲ್ಲ, ನಮಗೆ ಸೇಲ್ಸ್ ಡೈರೆಕ್ಟ್ ಕೊಟ್ಟಿಲ್ಲ. ರಾಯಲ್ಟಿ ಏನೋ ಸೇಲ್ಸ್ ಮೇಲೆ ಕಂಡು ಹಿಡಿಬೇಕಾಗೈತಿ. ಬಟ್ ಅವ್ರೇನ್ ಮಾಡ್ರ, ಕಾಪೀಸ್ ಪ್ರಿಂಟೆಡ್ ಕೊಟ್ಟಾರ, ಆ ವರ್ಷ ಎಷ್ಟು ಉಳಿದಾವ್ ಕೊಟ್ಟಾರ, ಅದಕ್ಕೆ ಟೋಟಲ್ ಪ್ರಿಂಟ್ ಆಗಿದ್ ಕೊಟ್ಟಾರ, ಮಾರಾಟ ಆಗದೆ ಇದ್ದಿದ್ದು ಕೊಟ್ಟಾರ. ಸೊ ಪ್ರಿಂಟ್ ಆಗಿದ್ರೊಳಗೆ ಎಷ್ಟು ಮಾರಾಟ ಆಗಿಲ್ಲ ಮೈನಸ್ ಮಾಡಿಬಿಟ್ಟಿವಿ ಅಂದ್ರೆ ಮಾರಾಟ ಆಗೈತೆ ಎಷ್ಟು ಕೊಡ್ತಾರೆ. ಹೌದಾ? 20 ರೊಟ್ಟಿ ಮಾಡಿರಿ ಮನ್ಯಾಗ, 2 ರೊಟ್ಟಿ ಉಳ್ದಾವು. ತಿಳಿತಾ? ಎಷ್ಟು ಖರ್ಚಾಗ್ಯಾವ ಅಂತಂದಂಗಾತು, 18 ರೊಟ್ಟಿ ತಿಂದು ಮುಗಿಸ್ಯಾರ ಅಂತ ಅರ್ಥ. ತಿಳಿತಾ? ತಿಳಿಯಾಕತೈತಿ? ಹಂಗ ಪ್ರಿಂಟ್ ಮಾಡಿದ್ದಷ್ಟು 3000, ಮಾರಾಟ ಆಗದೆ ಉಳಿದಿದ್ದಷ್ಟು ಕ್ಲೋಸಿಂಗ್ ಸ್ಟಾಕ್ 250. ಪ್ರಿಂಟ್ ಆಗಿದ್ರೊಳಗೆ ಮಾರಾಟ ಆಗದೆ ಇದ್ದಿದ್ದನ್ನ ಮೈನಸ್ ಮಾಡಿಬಿಟ್ರೆ ಎಷ್ಟು ಸೇಲ್ ಆತಂತ ಗೊತ್ತಾಗ್ತದೆ. ಸೇಲ್ಸ್ ಡೈರೆಕ್ಟ್ ಕೊಟ್ಟಿಲ್ಲ ಅವರು. ಅರ್ಥ ಆಯ್ತಾ? ಓಕೆ. ಸೊ ವಾಟ್ ಈಸ್ ದ ಸೇಲ್ಸ್ ಫಾರ್ ಫಸ್ಟ್ ಇಯರ್ 1986? ಇಟ್ ಈಸ್ 2750. ವಾಟ್ ಈಸ್ ದಿಸ್ 3000? ದಿಸ್ ಈಸ್ ಟೋಟಲ್ ನಂಬರ್ ಆಫ್ ಬುಕ್ಸ್ ಪ್ರಿಂಟೆಡ್. ಟೋಟಲ್ ಪ್ರಿಂಟ್ ಆಗಿದ್ದು ಅಷ್ಟು ಮಾರಬೇಕಂತಿಲ್ಲ, ಪ್ರಿಂಟ್ ಆಗಿದ್ದು ಅಷ್ಟು ಮಾರಬೇಕಂತೇನಿಲ್ಲ. ಪ್ರಿಂಟ್ ಮಾಡ್ಯಾರ, ಮಾರಿದ್ದೆಷ್ಟಪ್ಪ ಅಂದ್ರೆ ಡೈರೆಕ್ಟ್ 2750 ಮಾರಾರ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇದು ಪ್ರಾಬ್ಲಮ್. ನಿಮಗೆ ಟೆಸ್ಟ್, ನಿಮ್ ಲಾಜಿಕ್ ಅನ್ನು ಟೆಸ್ಟ್ ಮಾಡಕ್ ಹಿಂಗ್ ಕೊಟ್ಟಿರ್ತಾರ. ಸೊ ಅವರು ಮಾರಾಟ ಮಾಡಿದ್ದು ಕೊಟ್ಟಿಲ್ಲ, ಮಾರಾಟ ಆದ್ಮೇಲೆ ಎಷ್ಟು ಉಳಿದಾವ್ ಕೊಟ್ಟಾರ ಎಲ್ಲ ಒಂದ. ಮಾರಾಟ ಮಾಡಿದ್ದು ಕೊಟ್ರೆ ಕ್ಲೋಸಿಂಗ್ ಸ್ಟಾಕ್ ಕಂಡು ಹಿಡಿತೀರಿ. ಈಗ 2750 ಕೊಟ್ಟಿದ್ರೆ ಎಷ್ಟು ಉಳಿದು ಅಂತ ನಿಮ್ಗೆ ಗೊತ್ತಾಕಿತ್ತು, ಮೈನಸ್ ಮಾಡಿದ್ರೆ 3000 minus 2750 equal to closing stock. Total production minus sales is equal to closing stock. Total production minus sales is equal to closing stock. Total production minus closing stock is equal to sales. Artha? Sales plus closing stock is equal to total production. ಇದನ್ನ ಕೊಟ್ಟಿಲ್ಲ ಅಂತ ಹೇಳಿರಿ. ಪ್ರಿಂಟೆಡ್ ಕೊಟ್ಟಿಲ್ಲ ಅಂತ ತಿಳ್ಕೊರಿ. ಟೋಟಲ್ ಪ್ರಿಂಟೆಡ್ ಕೊಟ್ಟಿಲ್ಲ ಅಂತ ಹೇಳಿರಿ. ಸೇಲ್ಸ್ ಆಗಿದ್ದು ಕೊಟ್ಟಾರ, ಉಳಿದದ್ದು ಕೊಟ್ಟಾರ, ಅವಾಗ ಏನ್ ಮಾಡ್ಬೇಕು, ಮೈನಸ್ ಮಾಡೋಂಗಿಲ್ಲ. ಸೇಲ್ ಆಗಿದ್ದು ಉಳಿದದ್ದು ಎರಡು ಕೂಡಿಸ್ಬಿಟ್ರೆ ಟೋಟಲ್ ಪ್ರಿಂಟ್ ಆಗಿದ್ದೈತಿ. ಹಿಂಗೂ ಕೊಡ್ಬೋದು, ಹಂಗೂ ಕೊಡ್ಬೋದು. ಅರ್ಥ ಆಯ್ತಾ? ನಾವು ಹಿಯರ್ ಇನ್ 1980
86. They have given information regarding total books printed, but we need to calculate the total books sold. ಯಾಕೆ ಬೇಕು ನಮಗದು? Because we need to calculate the sales. ಯಾಕಂದ್ರೆ we need to calculate the royalty. Royalty rate is fixed 20%. 20% on the selling price of the book rupees 30 per copy sold. So 20% of 30 is equal to rupees 6 is the royalty per book sold. ಒಂದು ಪುಸ್ತಕ ಮಾರಿದ್ರೆ 30 ರೂಪಾಯಿಗೆ ಒಂದು ಪುಸ್ತಕ ಮಾರ್ತಾನ, ಅದ್ರಾಗ 6 ರೂಪಾಯಿ ಆಥರ್ ಕೊಡ್ತಾನ. 30 ರೂಪಾಯಿಗೆ ಒಂದು ಪುಸ್ತಕ ಮಾರ್ತಾನವ ಪಬ್ಲಿಷರು, ಅದ್ರೊಳಗೆ ಬಂದಿದ್ರೊಳಗೆ 6 ರೂಪಾಯಿ ಒಂದು ಪುಸ್ತಕ ಮಾರಿದ್ರೆ 6 ರೂಪಾಯಿ ಆಥರ್ಗೆ ಹೋಗ್ತೈತಿ, ಇನ್ನು 24 ರೂಪಾಯಿ ಪಬ್ಲಿಷರ್ ಉಳಿತೈತಿ. ಆದ್ರ ಪಬ್ಲಿಷರ್ ಎಷ್ಟು ಪುಸ್ತಕ ಪ್ರಿಂಟ್ ಮಾಡ್ಯಾನ ಅನ್ನೋದು ಕೊಟ್ಟಾರ, ಎಷ್ಟು ಪ್ರಿಂಟ್ ಮಾಡಿದ್ಮೇಲೆ ಎಷ್ಟು ಮಾರಾಟ ಆಗಲೇ ಉಳಿದಾವು ಕ್ಲೋಸಿಂಗ್ ಸ್ಟಾಕ್ ಅದನ್ನ ಕೊಟ್ಟಾನ. ಹಿಂಗಾಗಿ ಸೇಲ್ ಎಷ್ಟಾತಂದ್ ನಾವು ಕಂಡಿಡಿದ್ವಿ. ಸೇಲ್ಸ್ ಮೇಲೆ ನಾವು ಏನ್ ಮಾಡ್ಬೇಕು, ಮಲ್ಟಿಪ್ಲೈಡ್ ಬೈ ₹6 ಮಾಡಿದ್ರೆ ರಾಯಲ್ಟಿ ಟು ಬಿ ಪೇಬಲ್ ಟು ಪೇಡ್ ಟು ಆಥರ್ ಗೊತ್ತಾಗ್ತದೆ. ಅದಕ್ಕೆ ಈ ವರ್ಕಿಂಗ್ ನೋಟ್. ಹೌದಾ? ಕಮ್ ಟು 1987. 1987 ನಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದಾರ? ಪ್ರಾಬ್ಲಮ್ 1987 ನಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟು? Is there given in the problem? Is it given in the problem? Is there any opening stock in problem? 1986 is to opening stock. ಹೌದಾ? 87 ಕಿಷ್ಟು 88 ಕಿಷ್ಟು ಓಪನಿಂಗ್ ಸ್ಟಾಕ್ ಕೊಟ್ಟಾರನೋ. 86 ಕಂತೂ 1ನೇ ವರ್ಷದ್ದು ಓಪನಿಂಗ್ ಸ್ಟಾಕ್ ಇದ್ದಿಲ್ಲ. 87 ಏನಾರ ಓಪನಿಂಗ್ ಸ್ಟಾಕ್ ಕೊಟ್ಟಾರನು? ಕೊಟ್ಟಿಲ್ಲ. 88 ಏನಾರ ಕೊಟ್ಟಾರನು? ಕೊಟ್ಟಿಲ್ಲ. 89 ಕೊಟ್ಟಾರನು? ಕೊಟ್ಟಿಲ್ಲ. ಮತ್ತು ಓಪನಿಂಗ್ ಸ್ಟಾಕ್ ಏನಿಲ್ಲ. ಫಸ್ಟ್ ಇಯರ್ ಏನ್ ಮಾಡಿದ್ರು? ಓಪನಿಂಗ್ ಸ್ಟಾಕು ನಿಲ್ ಮಾಡಿದ್ವಿ, ಹೌದಲ್ಲ? ಹಂಗ ಸೆಕೆಂಡ್ ಇಯರ್ ಓಪನಿಂಗ್ ಸ್ಟಾಕ್ ಏನು? ನಿಲ್ ಅಲ್ಲ. ಕ್ಲೋಸಿಂಗ್ ಸ್ಟಾಕ್ ಆಫ್ 86 ವಿಲ್ ಬಿ ಓಪನಿಂಗ್ ಸ್ಟಾಕ್ ಆಫ್ 87. ಯಾವ ವರ್ಷ ನೀವು ಕ್ಲೋಸ್ ಮಾಡಿರ್ತೀರಿ ಇಯರ್ ಎಂಡಿಗೆ 31st ಡಿಸೆಂಬರ್ ಕ್ಲೋಸಿಂಗ್ ಸ್ಟಾಕ್ ಆಗಿದ್ದು 1 ಜನವರಿ ಏನ್ ಹಾಕತ್ತದ? ಓಪನಿಂಗ್ ಸ್ಟಾಕ್ ಹಾಕತ್ತಿಲ್ಲ. ಪ್ರಾಬ್ಲಮ್ನಾಗ ಕೊಡ್ಬೇಕಂತ ಅಲ್ಲದ. ಈಗ ನೀವು ಕೊಟ್ಟು ಬಿಟ್ಟಾರ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ 86 ಓಪನಿಂಗ್ ಸ್ಟಾಕ್ ಕೊಟ್ಟಿಲ್ಲ, ಯಾಕಂದ್ರೆ ಆ ವರ್ಷ ಪ್ರಾರಂಭ ಆಗೈತಿ. ಬಟ್ 87 ಓಪನಿಂಗ್ ಸ್ಟಾಕ್ ಇಲ್ಲ ಅನ್ನಕ್ ಬರೋದಿಲ್ಲ. ಯಾಕೆ? 86 ಕ್ಲೋಸಿಂಗ್ ಸ್ಟಾಕ್ ಐತಿ. 86 ಕ್ಲೋಸಿಂಗ್ ಸ್ಟಾಕ್ ಅಂದ್ರೂ ಒಂದ, 87 ಓಪನಿಂಗ್ ಸ್ಟಾಕ್ ಅಂದ್ರೂ ಒಂದ. The closing stock of previous year will be opening stock of next year. ತಿಳಿತಾ? ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ ಯಾವುದು? Closing stock of previous year. Very simple logic. Closing stock of previous year is the opening stock of current year. ನಾವು 87 ಬಂದೇವು, 1 ಜನವರಿ 87 ಬಂದೇವು ಅಂದ್ರೆ ಅವ್ರ ಓಪನಿಂಗ್ ಸ್ಟಾಕ್ ಎಷ್ಟೈತಪ್ಪ ಅಂದ್ರೆ ಕೊಟ್ಟಿಲ್ಲ ಅನ್ನೋ ಹಂಗಿಲ್ಲ. They have given the closing stock for the excess of 250 in the year 86. ಅಂದ್ರೆ ಏನು? 31/12 ಮಧ್ಯರಾತ್ರಿ 12 ಗಂಟೆ ತನ ಅಂದ್ರೆ ಲೆಕ್ಕ ತೆಗದಾರ ಅವ್ರು. ಎಷ್ಟು? 250 ಉಳಿದಾವು. ಮರುದಿವಸ ಮುಂಜಾನೆಗೆ 1/1/2087 250 ಇರ್ತದ. ಯಾಕೆ? ರಾತ್ರಿ ವ್ಯಾಪಾರ ಮಾಡಂಗಿಲ್ಲ ಅವ್ರು, ಮುಂಜಾನೆ ಇರ್ತತಿ. ಇಟ್ ಈಸ್ ಅನ್ ಅಸಂಪ್ಷನ್ ಅಂಡ್ ಪ್ರಾಕ್ಟಿಕಲಿ ಇಟ್ ಈಸ್ ಕರೆಕ್ಟ್. 31 ಸಂಜೆ ಮುಂದ ಅಂಗಡಿ ಕದ ಹಾಕೊಂಡ್ ಬರುವಾಗ ಎಷ್ಟು ಉಳಿದತಿ? 250 ಉಳಿದತಿ. ಇಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ 86. ಹೌದಾ? 87 ಜನವರಿ 1 ಅವನು ಫೈನಾನ್ಷಿಯಲ್ ಇಯರ್ ಪ್ರಾರಂಭ ಆಯ್ತು. ಅವತ್ತು ಮುಂಜಾನೆ ಜನವರಿ 1 ಶಟರ್ಸ್ ತಗದ. ರಾತ್ರಿ 8 ಗಂಟೆಗೆ ಶಟರ್ಸ್ ಹಾಕ್ಯಾನ, 250 ಉಳಿದಾವು. ಅದು ಕ್ಲೋಸಿಂಗ್ ಸ್ಟಾಕ್ ಆಫ್ ಏನ 86 ಆಯ್ತು. 87 ಜನವರಿ 1ನೇ ತಾರೀಕಿಗೆ ಮುಂಜಾನೆ ಶಟರ್ಸ್ 10ಕ್ಕೆ ತಗದಾನ. ಎಷ್ಟು ಇರ್ತಾವಲ್ಲೇ? 250 ಇರಬೇಕಲ್ಲ. ಏನ್ ಮ್ಯಾಜಿಕ್ ಆಗಿ ಎಲ್ಲ ಓಡಿ ಇರ್ತಾವ ನಾವು? ರಾತ್ರಿ ಕದ ಹಾಕೋ 250 ಕ್ಲೋಸಿಂಗ್ ಸ್ಟಾಕ್, ಮುಂಜಾನೆ ತೆಗದಾಗನು ಅಷ್ಟೇ 250 ಇರ್ತೈತಿ. ಆ 250 ಏನು? that 250 copies will become the opening stock of 87. ನಾವು ಲೆಕ್ಕಕ್ಕೆ ಹೆಂಗ್ ತಗೊಂತೇವೆ? ಓಪನಿಂಗ್ ಸ್ಟಾಕ್ ಫಾರ್ ದ ಇಯರ್ 1987 ಎಲ್ಲಿಂದ ಬಂತಪ್ಪ ಇದು? ನಿನ್ನೆ ದಿವಸ ರಾತ್ರಿ 86 ಡಿಸೆಂಬರ್ 31 ಗೆ 250 ಇತ್ತು. That has become automatically by default it will become opening stock of 87. Understood?
ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕಾನ್ಸೆಪ್ಟ್ ಅರ್ಥ ಆಗತೈತಿ ಬರದಿರಿ ನೀವು ಟ್ರೇಡಿಂಗ್ ಅಕೌಂಟ್ನಾಗ ಬರದಿರಿ ಟು ಓಪನಿಂಗ್ ಸ್ಟಾಕ್ ಬೈ ಕ್ಲೋಸಿಂಗ್ ಸ್ಟಾಕ್ ಬರದಿರಿ ಕಾನ್ಸೆಪ್ಟ್ ಗೊತ್ತಿರಂಗಿಲ್ಲ ಏನಾಗಿರ್ತೈತಿ ಆಕ್ಚುಲಿ ಅಂತ ಗೊತ್ತಿರೋದಿಲ್ಲ ಹೌದಾ ಇಲ್ಲಿ ಗೊತ್ತಾಗ 86 ಕ್ಲೋಸಿಂಗ್ ಸ್ಟಾಕು 87 ಏನಾಗ್ತದು ಏನಾಯ್ತು ಸೊ 87 ಗೆ ಫಾರ್ಮುಲಾ ಏನು ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 87 ದ ಮಾಹಿತಿಯಲ್ಲಿ 250 ಇಸ್ ದ ಓಪನಿಂಗ್ ಸ್ಟಾಕ್ ಪ್ಲಸ್ ಅವರ್ಸ್ ಪ್ರಿಂಟ್ ಆಗಿದ್ದೆಷ್ಟು 3200 ಮೈನಸ್ ಅವರ್ಸ್ ಮಾರದೇ ಇದ್ದಿದ್ದೆಷ್ಟು ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟರೆ 87 ಎಷ್ಟು 300 3200 plus 250 3450 minus 300 3150 is the copy sold in 1987. Copy sold in the year 1987 is 3001 multiplied by 6 ಮಾಡಿದ್ರೆ ರಾಯಲ್ಟಿ ಫಾರ್ 87 ಗೊತ್ತಾಗುತ್ತೆ 3150 multiplied by rupees 6 ಮಾಡಿದ್ರೆ actual royalty for 1987 ಸಿಗುತ್ತೆ ನಿಮಗೆ ಇದು 2750 output 2750 output for 86 3150 output for 87 not 3200 output for 87 is 3150 sales ಮೇಲೆ ರಾಯಲ್ಟಿ ತೆಗೆಯುತ್ತೆ ರಾಯಲ್ಟಿ ಎದ್ರ ಮೇಲೆ ತೆಗಿತೀರಿ ಅದು ಔಟ್ಪುಟ್ ಆಗಬೇಕು ಗೊತ್ತಿರಲಿ ನಿಮಗೆ ಅದು ಪ್ರಿಂಟೆಡ್ ಮೇಲೆ ತೆಗಿತಿದ್ರೆ ರಾಯಲ್ಟಿ ಅದು ಔಟ್ಪುಟ್ ಆಕೈತಿ ಪ್ರಿಂಟೆಡ್ ಅದು ಸೇಲ್ಸ್ ಮೇಲೆ ತೆಗಿತಿದ್ರೆ ಸೇಲ್ಸ್ ಶುಡ್ ಬಿ ದ ಔಟ್ಪುಟ್ ಫಾರ್ ರಾಯಲ್ಟಿ ಪೇಮೆಂಟ್ ಪ್ರಿಂಟೆಡ್ ಅಂಡ್ ಸೇಲ್ಸ್ ಒಮ್ಮೆ ಅಂದು ಒಂದ ಕೊಟ್ಟು ಬಿಟ್ಟಿದ್ರೆ ಪ್ರಿಂಟ್ ಆಗಿದ್ದು 3000 ಮಾರಿದ್ದು 3000 ಅಂದ್ರೆ ಔಟ್ಪುಟ್ ಇಸ್ 3000 ಬಟ್ ಇಲ್ಲಿ ಏನ್ ಕೊಟ್ರ ಪ್ರಿಂಟ್ ಆಗಿದ್ದು 3000 ಮಾರಲಾರ್ದೆ ಇರೋದು 250 ಅದಕ್ಕೆ ಮಾರಿದ್ದು 250 ಮಾರಿದ್ರ ಮೇಲೆ ರಾಯಲ್ಟಿ ಕೊಡಾಕ ಅರ್ಥ ಆಯ್ತಾ 88 ಬರ್ರಿ opening stock again the same formula the closing stock of 87 is 300 that will become opening stock of 88 plus 3500 number of books printed minus 100 closing stock so 3500 plus 300 3800 minus 100 3700 is the copy sold for 1988 copy sold for 1988 likewise last year 89 100 is the opening stock 100 is the opening stock plus 3650 is the total printed minus 200 3650 plus 100 3750 minus 200 3550 is the copy sold for 1989 followed ಈಗ ನಾವು ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನು ಹಾಕಿದಾಗ ಇದೇನು ಕಾಲಮ್ ಐತಲ್ಲ ಇದು ಏನು 2750 3150 3700 3550 ಈ ನಾಲ್ಕು ಏನು ಫಿಗರ್ಸ್ ಅನ್ನ ನೀವು ರಾಯಲ್ಟಿ ಪೇಬಲ್ ಚಾರ್ಟ್ ನಲ್ಲಿ ಔಟ್ಪುಟ್ ಕಾಲಮ್ ನಲ್ಲಿ ಬರೆಯಬೇಕು ಇಸ್ ಇಟ್ ಓಕೆ ಫಾಲೋ ಶಲ್ ಐ ಪ್ರೊಸೀಡ್ ರೈಟ್ ರಾಯಲ್ಟಿ ಪೇಬಲ್ ಚಾರ್ಟ್ ಹಾಕಿ royalty payable chart. Date, date, then output or same. Royalty SIT at the rate of ₹6 per copy 20%. Next
minimum amount. Next, short working. Next, surplus. Next, short working recovered. Next, short working not recovered. Next, amount to author. Date 31st 12/1986. 31st 12/1987. 31st 12/1988. 31st 12/1989. You need to write. ಸರಿನಾ? ಔಟ್ಪುಟ್ ಇಷ್ಟೊತ್ತನ ವರ್ಕಿಂಗ್ ನೋಟ್ ಅದರ ಸಂಬಂಧ ಮಾಡೇವಿ. ಔಟ್ಪುಟ್ ಇಲ್ಲ ಅಂದ್ರೆ ಏನಾಕಿತ್ತು, ನಂಬರ್ ಆಫ್ ಬುಕ್ಸ್ ಪ್ರಿಂಟೆಡ್ ಬರ್ಕೊಂಡು ಹೋಗಿದ್ರಿ. ಪ್ರಿಂಟೆಡ್ ಅಂಡ್ ಸೋಲ್ಡ್ ಇತ್ತಂದ್ರ ಒಂದ ಬರೀತಿದ್ವಿ. ನಿನ್ನೆ ಪ್ರಾಬ್ಲಮ್ ಪ್ರಿಂಟೆಡ್ ಅಂಡ್ ಸೋಲ್ಡ್ ಒಂದ ಇತ್ತು, ಅದನ್ನ ಬರೆದು. ಈಗ ಪ್ರಿಂಟೆಡ್ ಬೇರೆ, ಸೇಲ್ ಬೇರೆ ಇತ್ತು, ಅದಕ್ಕೆ ಸೇಲ್ಸ್ ಅನ್ನ ಕಂಡಿಡಿದೆವು. ಕಂಡಿಡಿದನ್ನ ಬರೀರಿ. 1ನೇ ವರ್ಷ ಎಷ್ಟು ಸೇಲ್ಸು? ಫಸ್ಟ್ ಇಯರ್ ಹೌ ಮಚ್ ಸೇಲ್? 2750. 2ನೇ ವರ್ಷ ಚಾರ್ಟ್ನ್ಯಾಗ ಬರೆದು ವರ್ಕಿಂಗ್ ನೋಟ್ನ್ಯಾಗ ಬರ್ಸೇನ್ ನೋಡ್ರಿ. 2ನೇ ವರ್ಷ ಎಷ್ಟು? ಸೆಕೆಂಡ್ ಇಯರ್ 3150. 3ನೇ ವರ್ಷ 3700. 4ನೇ ವರ್ಷ 3550. ಓಕೆ, 3550. ಇಷ್ಟು ಔಟ್ಪುಟ್ ಇದೆ. ಇದನ್ನು ಕಂಡಿಡಿಕೆ ನಾವು ಇಷ್ಟೋವರೆಗೂ ಏನ್ ಮಾಡಿದ್ವಿ? ವರ್ಕಿಂಗ್ ನೋಟ್ ಮಾಡಿದ್ವಿ. ಒಂದೊಂದು ಪ್ರಾಬ್ಲಮ್ ನಲ್ಲಿ ಔಟ್ಪುಟ್ ಕಂಡುಹಿಡಿಬೇಕಂತ ಪ್ರಸಂಗ ಬರುತ್ತೆ. ಅದಕ್ಕೆ ಔಟ್ಪುಟ್ ಅನ್ನು ಕಂಡುಹಿಡಿದ್ವಿ. ನಾವು ಮಲ್ಟಿಪ್ಲೈಡ್ ಬೈ 6 ಮಾಡಿದ್ವಿ. ಮಲ್ಟಿಪ್ಲೈಡ್ ಬೈ 6. Okay, 6 for copy sold. 2750 into 6. How much? 16,500. ಇಲ್ಲ 18,900 ಯಾರು ಅಂತಾರೆ ನೋಡಿ. First year. Is it 16,500? Am I right? Is it 16,500? Am I ready? 16,500, 16,500. 3,150 into 6. 18,900. Okay, I like very good. मतलब 18,900. 3,700 into 6. 22,200. Okay, thank you. 22,200. Very good. 3,550 into 6. 21,300. Okay, 21,300. Is to actual royalty. This is actual. Minimum amount 6. How much? 20,000. 20,000. 20,000. 20. Short working minus more control. First year 3,500. Second year 1,100. Third year no short. Fourth year no short. But there is surplus. 22,200 under 2,200 surplus for third year, 88 year. Next 1,300 is the surplus for 9. So far
Is it clear? You clear ಆಗಿದೆಯಾ? Yeah. Next. Recovery. Recovery ಏನಂತಾರೆ? Next 2 years. ನಿನ್ನೆ next 3 years ನೋಡಿದ್ವಿ. ಈಗ next 2 years. ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಐತಿ ನಮ್ಗೆ? 86 only 2 years. 86 ದ ಶಾರ್ಟ್ ವರ್ಕಿಂಗ್ ಅನ್ನ 87 ದಲ್ಲಿ ರಿಕವರಿ ಮಾಡ್ಕೋಬಹುದು, 88 ದಲ್ಲಿ ರಿಕವರಿ. 86 ದ ಶಾರ್ಟ್ ವರ್ಕಿಂಗ್ ಅನ್ನ ನೆಕ್ಸ್ಟ್ 2 years ಅಲ್ಲ. ಸೊ ದಟ್ 86 ಅನ್ನ ಕೌಂಟ್ ಮಾಡಲಾರದೆ, ಎಕ್ಸ್ಕ್ಲೂಡಿಂಗ್ ದ 86 year in which the short working is occurred, 3,500. You have to exclude that year. Then count the next year for recovery. So 87 is the first year to recover short working of 86. 88 is the second year and which is the last year because time zone is only 2 years. To recover the short working of 86. Recovery ಮಾಡ್ಕೊಳ್ಳಿ. 3,500 ಅನ್ನ 87 ರಿಕವರ್ ಮಾಡ್ಕೋಬೇಕಂದ್ರೆ ಸಾಧ್ಯ ಆಗಲಿಲ್ಲ. ಯಾಕೆ? ಶಾರ್ಟ್ ವರ್ಕಿಂಗ್ ಹೇಳಿದೆ ನಿನ್ನೆ, ಔಟ್ ಆಫ್ ಶಾರ್ಟ್ ವರ್ಕಿಂಗ್ cannot be recovered. ಹೌದಾ? ಹೇಳಿದೆ ಶಾರ್ಟ್ ವರ್ಕಿಂಗ್. ಹೌದಾ? ಈಗ ಲಾಸ್ಟ್ ಇಯರ್ is 88. ಲಾಸ್ಟ್ ಇಯರ್ ಈ ಒಂದು ವರ್ಷ ಉಳಿದಿದೆ, ಅಲ್ಲಿ ಸರ್ಪ್ಲಸ್ ಇದೆ, 2200. How much is possible? That much should be recovered. How much is possible? 2200. So remaining out of 3,500 short working first year, 2,200 is recovered. Remaining 1,300 not recovered. But this 1,300 cannot be recovered in the next year because it is the last year for first year short working. That is why 1,300 is irrecoverable short working in the year 19. Now come to 87. 87 is short working. 11. This short working can be recovered in the year 88 and 89. Time zone is 2 years. But 88 is recovery ಮಾಡ್ಕೋಬೇಕಂದ್ರೆ ಅಲ್ಲಿ ಸರ್ಪ್ಲಸ್ ಇದೆ, ಸರ್ಪ್ಲಸ್ ಇತ್ತು, ಬಟ್ ಆ ಸರ್ಪ್ಲಸ್ ಆಲ್ರೆಡಿ ಯುಟಿಲೈಸ್ ಆಗಿದೆ. ಇದಕ್ಕೆ ಫಾರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಆಫ್ ಫಸ್ಟ್ ಇಯರ್. So there is no balance in surplus. There is no balance in surplus of 80 of 88. 88 the surplus ನಲ್ಲಿ balance ಇಲ್ಲ. So that 88 is the last year for recovery of short working of 87. So only time left is 89. 89 ಒಂದೇ ಉಳ್ಕೊಂಡಿದೆ ಈಗ, ಲಾಸ್ಟ್ ಇಯರ್ ಅದು. 89 ದಲ್ಲಿ ಸರ್ಪ್ಲಸ್ ಎಷ್ಟಿದೆ? 1,300. ಬಟ್ 87 ದ ಶಾರ್ಟ್ ವರ್ಕಿಂಗ್ ಎಷ್ಟಿದೆ? 1,100 ಇದೆ. ಸೊ ಶಾರ್ಟ್ ವರ್ಕಿಂಗ್ ಇಸ್ ಲೆಸ್ ದ್ಯಾನ್ ದ ಸರ್ಪ್ಲಸ್ ಅವೈಲೇಬಲ್ ಇಯರ್. ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಆಫ್ 1,100, ದ ಶಾರ್ಟ್ ವರ್ಕಿಂಗ್ ಆಫ್ 87 ಕ್ಯಾನ್ ಬಿ ರಿಕವರ್ಡ್ ಔಟ್ ಆಫ್ ದ ಸರ್ಪ್ಲಸ್ ಆಫ್ 89. ಸೊ ಫುಲ್ಲಿ ರಿಕವರಿ ಮಾಡ್ಕೊಂಡ್ಬಿಡ್ರಿ ಅನ್ನೋದು. ಸೊ ಇಲ್ಲಿ ನಾಟ್ ರಿಕವರ್ಡ್ ಏನ್ರ ಉಳಿತೇನು? 87 ಶಾರ್ಟ್ ವರ್ಕಿಂಗ್ ನಲ್ಲಿ ನಾಟ್ ರಿಕವರ್ಡ್ ಏನ್ರ ಉಳಿತೇನು? ಏನೂ ಉಳಿಲಿಲ್ಲ. ಸೊ ಇಲ್ಲಿ now amount payable to landlord or first year it is to the extent of minimum amount, second year to the extent of ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಇರುತ್ತೆ ಆ ವರ್ಷ ಕಣ್ಣು ಮುಚ್ಚಿ ಮಿನಿಮಮ್ ರೆಂಟ್, ಕಣ್ಣು ಮುಚ್ಚಿ ಬರೀರಿ ಮಿನಿಮಮ್ ರೆಂಟ್ ಶಾರ್ಟ್ ವರ್ಕಿಂಗ್ ಇದ್ದ ವರ್ಷ. ಮೂರನೇ ವರ್ಷ ಶಾರ್ಟ್ ವರ್ಕಿಂಗ್ ಇಲ್ಲ ಖರೆ ಆದ್ರೂ ಆ ವರ್ಷ 20,000 ಮತ್ತು ಮಿನಿಮಮ್ ರೆಂಟ್. ಯಾಕೆ ಹೇಳ್ರಿ? ಎಷ್ಟು ರಾಯಲ್ಟಿ ಐತಿ? ಶಾರ್ಟ್ ವರ್ಕಿಂಗ್ ಮಿನಿಮಮ್ ಅಮೌಂಟ್ ಗಿಂತ ರಾಯಲ್ಟಿ ಹೆಚ್ಚೈತಿ ಇಲ್ಲಿ 22,200 ಐತಿ. ಹಿಂಗಿದ್ದಾಗ ಇದನ್ನ ಬೇಸ್ ಇಟ್ಕೋಬೇಕು. ನಾ ಹೇಳೇನ್ ನಿಮ್ಗೆ, ಇದನ್ನ ಬೇಸ್ ಇಟ್ಕೋಬೇಕು. ಆ ವರ್ಷ ಏನಾರ ರಿಕವರಿ ಕಾಲಮ್ನಾಗ ಅಮೌಂಟ್ ಐತೆ ಅಂತ ನೋಡ್ಬೇಕು. ಐತಿ ಎಷ್ಟೈತೆ ಅಷ್ಟು ಮೈನಸ್ ಮಾಡಿ. ಸೊ
22,200 is the actual royalty. The author was eligible or competent enough to receive 22,200 royalty, but as per the terms of the contract, he has allowed the publisher to recover the short working of previous year, and in that particular year, to the extent of 2,200, short working is recovered out of 20. So now the actual royalty 22,200, recovered is 2,200, minus ಮಾಡಿದ್ರೆ ಎಷ್ಟು ಉಳಿತು 20,000. The 87 ರಲ್ಲಿ, though the author was eligible to receive 22,200, he has been actually paid only rupees 20,000. ಹೌದಾ? 21,300. ಯಾಕೆ 21,300 is more than 20,000. 21,300 is more than 20,000. So base is 21,300. Minus 300 ಐತೆ ನೋಡ್ರಿ ಇಲ್ಲಿ recovered column ನಾಗ 1,100 ಐತೆ recovered column. So 21,300 minus 1,100. ಉಳಿದದ್ದು ಎಷ್ಟು? ಉಳಿದದ್ದು 20,200. So amount paid to landlord in that year is 20,000. So now you are able to calculate the actual royalty payable to landlord or actual amount payable to landlord, start working in different years, the amount recovered in different years, the amount of irrecoverable short working, everything that you have calculated in the single chart. ಒಂದೇ ಒಂದು ಸಿಂಗಲ್ ಚಾರ್ಟ್ ನಲ್ಲಿ ನಿಮಗೆ ಆ ವರ್ಷ ಸೇಲ್ಸ್ ಎಷ್ಟಾಯ್ತು ಗುರ್ತಾಯ್ತು, ಆ ವರ್ಷ ಆಕ್ಚುಯಲ್ ರಾಯಲ್ಟಿ ಎಷ್ಟು ಗುರ್ತಾಯ್ತು, ಆ ವರ್ಷ ಮಿನಿಮಮ್ ರೆಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಆ ವರ್ಷ ಶಾರ್ಟ್ ವರ್ಕಿಂಗ್ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ, ಆ ವರ್ಷ ಸರ್ಪ್ಲಸ್ ಇದ್ರೆ ಸರ್ಪ್ಲಸ್ ಎಷ್ಟು ಅಂತ ಗೊತ್ತಾಗುತ್ತೆ, ಆ ವರ್ಷ ಏನಾದರೂ ಶಾರ್ಟ್ ವರ್ಕಿಂಗ್ ರಿಕವರಿ ಇದ್ರೆ ಎಷ್ಟು ಅಂತ ಗೊತ್ತಾಯ್ತು, ಆ ವರ್ಷ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಎಲ್ಲಿಯಾದ್ರೂ ಇದ್ರೆ ಎಷ್ಟಿದೆ ಅಂದ್ರೆ ಅದು ಗೊತ್ತಾಯ್ತು. ಆ ವರ್ಷ ಆಥರ್ಗೆ ಎಷ್ಟು ದುಡ್ಡು ಕೊಟ್ಟಿವಿ ನಾವು ಒಂದೇ ಚಾರ್ಟ್ ನಲ್ಲಿ entire right transaction for entire period. Entire period ಗೆ ನಿಮಗೆ ಈ ಚಾರ್ಟ್ ನಲ್ಲಿ ಇದು ಹರಸ್ಕೋಪ್ ಇದ್ದಂಗೆ. ಬೇಸ್ಡ್ ಆನ್ ದಿಸ್ ನೀವೇನ್ ಮಾಡಬೇಕು, journal entry ledger account. Once you are able to prepare this chart, finish. ಮುಗಿಯಿತು. ನೀವು ಮುಂದೆ ಇದನ್ನು ಕಲಿಯುವಂಥದ್ದು ಏನು ಇದೆ, you should concentrate or you need to pay the highest attention to prepare this chart, not to prepare ledger account. Ledger account preparation is the first year job, first PU job of preparation of ledger account. I don't want to invest or spend much time on preparation of ledger account just for your convenience that I have prepared. But much of my time is going to be invested, spent only on preparation of this chart. You need to be perfect in preparation. Is it okay? ಈಗ ಯಾವ್ಯಾವ ಅಕೌಂಟ್ ನ ಹಾಕ್ಬೇಕ್ರಿ ನೀವು ಸರ್? ಪ್ರಾಡಕ್ಟ್ ಅಕೌಂಟ್ ಹಾಕ್ಬೇಕಾ? ನಾಲ್ಕು ವರ್ಷದ ಅಕೌಂಟ್ ಹಾಕ್ಬೇಕು. ರಾಯಲ್ಟಿ ಅಕೌಂಟ್ ಹಾಕ್ಬೇಕಾ? ರಾಯಲ್ಟಿ ಅಕೌಂಟ್ ಹಾಕಂದ್ರೆ ಬಾಯಲ್ಲಿ ಹೇಳಿಬಿಡ್ತೇನೆ, ಹೌದಾ? ರಾಯಲ್ಟಿ ಅಕೌಂಟ್ ಟು ಆಥರ್ 16,586, ಬೈ P&L 16,500, ಕ್ಲೋಸ್. 87 ಟು ಆಥರ್ ಯಾರು? ಸೋಮನಾಥ್, ಟು ಸೋಮನಾಥ್ 18,900, by P&L 18,000. 88 to Somanath 22,200, by P&L 22,200, close. 89 to Somanath 21,300, by P&L 21,300. ರಾಯಲ್ಟಿ ಅಕೌಂಟ್ ಹಾಕಿದ್ದೇನೆ ನಾನು ಓರಲಿ, ನೀವು ನಿಮ್ಮ ನೋಟ್ಸ್ನಲ್ಲಿ ಬರ್ಬೋದು. ಇಸ್ ಇಟ್ ಓಕೆ? ಡೇ ಬೈ ಡೇ ನಿಮ್ಗೆ ಪರ್ಫೆಕ್ಷನ್ ಆಗ್ತಾ ಇದೆಯಲ್ಲ, ಹೌದಾ? ನಿಮ್ಗೆ ಅನ್ನಿಸ್ತದೆ ಬ್ಯಾಡ್ ಬಿಡಿರ್ತಾರೆ ಮುಂದಿನ ಹೇಳ್ರಿ ಅಂತ.
ಹೌದಾ? ಈ ಪ್ರಾಬ್ಲಮ್ ಮತ್ತೆ ಯಾವ ಅಕೌಂಟ್ ಹಾಕ್ಬೇಕು ನಾನು? ಆಥರ್ ಅಕೌಂಟ್ ಹಾಕ್ಲಿ, ಚೂಸಿಗೆ ಹೋಗೋಣ ಅಕೌಂಟ್, ಟೈಮ್ ವೇಸ್ಟ್ ಮಾಡಲ್ಲ. ಆಥರ್ ಅಕೌಂಟ್ ಹಾಕ್ಲಿ, ರಾಯಲ್ಟಿ ಅಕೌಂಟ್ ಅಂತೂ ಬೇಡ ನನಗೆ. ನೀವು ಹಾಕ್ಬೇಕು ಮನೆಯಲ್ಲಿ. ನಾ ಬಿಟ್ಟೇನಂದ್ರೆ ನೀವು ಬಿಡಬಾರ್ದು. ಈ ಪ್ರಾಬ್ಲಮ್ ಆಥರ್ ಅಕೌಂಟ್ ನೀವು ಹಾಕ್ಬೇಕು. ಈಗ ಲ್ಯಾಂಡ್ಲಾರ್ಡ್ ಅಕೌಂಟ್, ಸಾರಿ, ಯಾರ್ದು ಆಥರ್ ಅಕೌಂಟ್ ಹಾಕ್ಲಿ ನಾನು, ರಾಯಲ್ಟಿ ಅಕೌಂಟ್ ಅಂತ ನೀವು ಹಾಕ್ತೀರಿ. ಆಥರ್ ಅಕೌಂಟ್ ಹಾಕ್ಲಿ, ಆಥರ್ ಅಕೌಂಟ್ ಒಂದು ಹಾಕ್ತೇನೆ ತೋರಿ, ನೋಡಿ ಹೆಂಗಿರುತ್ತೆ. ಆಥರ್ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಎರಡು ಹಾಕ್ತೇನೆ ನಾನು. ಆಥರ್ ಅಕೌಂಟು, ಶಾರ್ಟ್ ವರ್ಕಿಂಗ್. ರಾಯಲ್ಟಿ ಅಕೌಂಟು ಹಾಕಿದೀನಿ, ಓರಲ್ಲಿ ಹಾಕಿದ್ದೇನೆ, ನೀವು ಅದನ್ನು ಬರ್ಕೋಬೇಕು. ಓಕೆ, ತಿಳಿಲಿಲ್ಲ ಅಂದ್ರೆ ಜರ್ನಲ್ ಎಂಟ್ರಿ ನೋಡ್ರಿ, ಜರ್ನಲ್ ಎಂಟ್ರಿ. ಇದು ತಿಳಿಲಿಲ್ಲ ಅಂದ್ರೆ ನಾನು ಫಸ್ಟ್ ಡೇದಿಂದ ಏನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಏನು ಅದಾವಲ್ಲ ಲೆಕ್ಚರ್, ಅದನ್ನ ನೋಡ್ಕೊಂಡು. ಇದು ಭಾಳ ಆನ್ಲೈನ್ ಭಾಳ ಬೆಸ್ಟ್ ಆಗ್ಬಿಟ್ಟೈತೆ ಅದು. ತಿಳಿದಿಲ್ಲ ಅಂದ್ರೆ ಮತ್ತೊಮ್ಮೆ ನೋಡ್ಕೊಂತೀರಿ, ಹೌದಿಲ್ಲ? ತಿಳಿದಿಲ್ಲ ಅಂದ್ರೆ ಮತ್ತೆ ನೋಡ್ತೀರಿ, ಹೌದಾ? ಓಕೆ, ನಾ ಆಥರ್ ಯಾರು? ಸೋಮನಾಥ್ ಅಕೌಂಟ್ ಬ್ರಾಕೆಟ್ನಾಗ ಆಥರ್. $86, ನೀವು ಡೇಟ್ ಕಾಲಮ್ 31/12/86 ಅಂತ ಬರೀಬೇಕು. ಡೇಟ್ ಕಾಲಮ್ ಬೈ ರಾಯಲ್ಟಿ ಎಷ್ಟು? ರಾಯಲ್ಟಿ ಎಷ್ಟೈತೆ ನೋಡ್ರಿ, ಒಂದೇ ವರ್ಷದ್ದು 16,500. ಸೇಮ್ ಇಯರ್ ಬೈ ಶಾರ್ಟ್ ವರ್ಕಿಂಗ್ 3,500. ಆ ವರ್ಷ ಶಾರ್ಟ್ ವರ್ಕಿಂಗ್ ಎಷ್ಟಿದೆ ನೋಡ್ರಿ? 3,000. 86ಗೆ ಟು ಕ್ಯಾಶ್ ಎಷ್ಟು ಕೊಟ್ಟಿರಿ ನೋಡ್ರಿ? ಕ್ಯಾಶ್ ಕಾಲಮ್ 20,000. ಕ್ಲೋಸ್ ಮಾಡ್ರಿ. 20,000 ಹೌದಾ? Now 87 ಬೈ ರಾಯಲ್ಟಿ ಸೇಮ್, ಯಾಕಂದ್ರೆ ಅಲ್ಲಿ ಶಾರ್ಟ್ ವರ್ಕಿಂಗ್ ಇದೆ. ಎಷ್ಟಿದೆ ನೋಡಿ ರಾಯಲ್ಟಿ? ಎಷ್ಟಿದೆ ನೋಡ್ರಿಪ್ಪ, ಹೇಳ್ಬೇಕು ನೀವು. ಚಾರ್ಟ್ ನನ್ನ ಹತ್ರ ಇಲ್ಲ, ಇದೇ ಹೇಳ್ಬೇಕು. ಯಾರು ಕಟ್ ಬಾಕ್ಸಿಗೆ ಹಾಕ. ಎಷ್ಟಿದೆ ರಾಯಲ್ಟಿ 7ನೇ ವರ್ಷಕ್ಕೆ? 18,900. ಓಕೆ, 18,900. ಅದೇ ವರ್ಷ ಬೈ ಶಾರ್ಟ್ ವರ್ಕಿಂಗ್ 1,100. ಓಕೆ, 87ಗೆ ಟು ಕ್ಯಾಶ್ 20,000 ಪೇಮೆಂಟ್ ಆಗಿತ್ತು. 9 ನಂಬರ್ ಕಾಲಮ್ 20,000. 3ನೇ ವರ್ಷ ಸ್ವಲ್ಪ ಚೇಂಜ್ ಇದೆ, ಅಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, ಹಿಂಗಾಗಿ 88 ಬೈ ರಾಯಲ್ಟಿ. ಎಷ್ಟಿದೆ ರಾಯಲ್ಟಿ? 22,200. ಇಲ್ಲಿ ಬೈ ಶಾರ್ಟ್ ವರ್ಕಿಂಗ್ ಬರಲ್ಲ, ಯಾಕಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ. ಮುಂದೆ 88ಗೆ ಟು ಕ್ಯಾಶ್ ಎಷ್ಟು ಕೊಟ್ರಿ? ಟು ಕ್ಯಾಶ್ 20,000. 9 ನಂಬರ್ ಕಾಲಮ್ ಕ್ಯಾಶ್ 20,000. ಸೊ ಇಲ್ಲಿ 22,200 ಐತಿ, ಇಲ್ಲಿ 20,000 ಐತಿ. ಮತ್ತೆ ಕ್ಯಾರಿ ಆಗ್ಬೇಕಲ್ಲ, ಅಕೌಂಟ್ ಕ್ಯಾರಿ ಡೌನ್ ಅನ್ನಕ್ ಬರಂಗಿಲ್ಲ ಇದನ್ನ. ಸೊ ಯಾಕೆ ಕಡಿಮೆ ಕೊಟ್ಟಿರಿ ಅಂದ್ರೆ ಎಷ್ಟು ಕಡಿಮೆ ಕೊಟ್ಟಂಗ ಆಯ್ತು? 2,200. ಏನಿದು? ಟು ಶಾರ್ಟ್ ವರ್ಕಿಂಗ್. ಇಲ್ಲಿ ಶಾರ್ಟ್ ವರ್ಕಿಂಗ್ ಅಂತ ಬರೆದ್ರೆ ಏನಿದು? ಇದು ರಿಕವರಿ. ಇಲ್ಲಿ ಶಾರ್ಟ್ ವರ್ಕಿಂಗ್ ಏನು? ಅದು ಶಾರ್ಟೇಜ್. ದಿಸ್ ಇಸ್ ಶಾರ್ಟ್ ವರ್ಕಿಂಗ್ ರಿಕವರಿ. 22,200, 22,200. ಲಾಸ್ಟ್ ಇಯರ್ ಹಂಗೆ ಸೇಮ್ 89 ಬೈ ರಾಯಲ್ಟಿ. ಎಷ್ಟಿದೆ? 20 ರಾಯಲ್ಟಿ ಎಷ್ಟಿದೆ ನೋಡಿ? 21,300. ಥ್ಯಾಂಕ್ ಯು. 21,300. 89 ಟು ಕ್ಯಾಶ್ ಎಷ್ಟು? 20,200. 20,200 ಹೌದಾ? ಡಿಫ್ರೆನ್ಸ್ ಎಷ್ಟಾದ್ ನೋಡ್ರಿ? 1,100. ಅದೇ ಶಾರ್ಟ್ ವರ್ಕಿಂಗ್ ರಿಕವರಿ. ಟು ಶಾರ್ಟ್ ವರ್ಕಿಂಗ್, that is recovered 21,300,
21,000. This is how you need to prepare. Nandisha, relaxation part. Nandisha, relax रहती है, हाँ? शॉर्ट और क्यों कर रही? शॉर्ट और क्यों? शॉर्ट और क्यों? शॉर्ट वर्किंग अकाउंट ये 86 टू सोमनाथ टू सोमनाथ 1 hour short working 3,500 अदे 86 ಗೆ by balance carried down 3,500 carried down 87 ಗೆ ಏನಾಗ್ತದೆ to balance brought down 3,500 hours ಮತ್ತೆ ಶಾರ್ಟ್ ವರ್ಕಿಂಗ್ ಇದೆ 87 ಗೆ ಏನಾಗ್ತದೆ to ಸೋಮನಾಥ್ ಎಷ್ಟು ನೋಡ್ರಿ 1,100 so 87 ಗೆ by balance carried down ಎರಡು ಟೋಟಲ್ ಮಾಡ್ರಿ ಅವನು 3,600 4,600 ಟೋಟಲ್ ಹೌದಾ 88 ಗೆ to balance brought down 4,600 hours ಮಾತ್ರ ಟು ಸೋಮನಾಥ್ ಇಲ್ಲ ಯಾಕ ಸೋಮನಾಥ್ ಅಕೌಂಟಿಗೆ ಅಚ್ಚಿ ಕಡೆ ಬಂದಿಲ್ಲ ಅದು ಬಾಯ್ ಶಾರ್ಟ್ ವರ್ಕಿಂಗ್ ಅಂದಿಲ್ಲ 2 ವರ್ಷ ಕಷ್ಟ ಅಂತೇವ್ ನಾವು ಸೋಮನಾಥ್ ಅಕೌಂಟಿಗೆ ಟು ಶಾರ್ಟ್ ವರ್ಕಿಂಗ್ ಅಂದೇವ್ ನಾವು ಸೋಮನಾಥ್ ಅಕೌಂಟ್ ಲೆಟರ್ ಟು ಶಾರ್ಟ್ ವರ್ಕಿಂಗ್ is credited by 88 by ಸೋಮನಾಥ್ ಎಷ್ಟು ರಿಕವರಿ ಮಾಡ್ಕೊಂಡಿವೆ ಆ ವರ್ಷ ರಿಕವರಿ ಮಾಡ್ಕೊಂಡಿವೆ how much you have recovered 2,200 88 ರಲ್ಲಿ ರಾಯಲ್ಟಿ ಪೇಬಲ್ ಚಾರ್ಟ್ ನಲ್ಲಿ ನಾಟ್ ರಿಕವರ್ಡ್ ಅಮೌಂಟ್ ಐತಿ ನೋಡ್ರಿ ಎಷ್ಟೈತಿ ನಾಟ್ ರಿಕವರ್ಡ್ ಅಮೌಂಟ್ 1,300 is it not 1,000 not recovered column ಕಂಪಲ್ಸರಿ ರಾಯಲ್ಟಿ ಪೇಬಲ್ ಚಾರ್ಟ್ ನಾಗ ಯಾವ ವರ್ಷ ನಾಟ್ ರಿಕವರ್ಡ್ ಕಾಲಮ್ ನಾಗ ದುಡ್ಡು ಇರ್ತಲ್ಲ ಆ ವರ್ಷ ಶಾರ್ಟ್ ವರ್ಕಿಂಗ್ ಅಕೌಂಟಿಗೆ ಅದನ್ನ ಬೈ ಪಿ ಅಂಡ್ ಎಲ್ ಅನ್ನಬೇಕು ನೆನಪಿಟ್ಕೊಡ್ರಿ ಸೊ ಬೈ ಪಿ ಅಂಡ್ ಎಲ್ ಅಕೌಂಟ್ 1,300 ಟೋಟಲ್ ಮಾಡ್ರಿ ಟೋಟಲ್ ಡೆಬಿಟ್ ಸೈಡ್ ಹೆಚ್ಚಿದೆ 4,600 ಇದೆ 4,600 ಇದೆ ಡಿಫರೆನ್ಸ್ ಎಷ್ಟಾತ್ ನೋಡ್ರಿ 3,000 2,200 2,500 3,500 1,100 is the difference ಇದನ್ನೇನು ಮಾಡಬೇಕು by balance carried down for next this is to be carried down so 89 ಗೆ to balance brought down 1,100 recovered ಎಷ್ಟಿದೆ ನೋಡ್ರಿ ಸೇಮ್ ಇದೆ by Somanath 1,100 there is no irrecoverable short working in the year 89 that is why the account is closed ಇದರದ್ದು ರಾಯಲ್ಟಿ ಅಕೌಂಟ್ ನೀವು ಹಾಕಬೇಕು ಅರ್ಥ ಆಯ್ತಾ ರಾಯಲ್ಟಿ ಅಕೌಂಟ್ ಹೇಳೇನಲ್ಲ ರಾಯಲ್ಟಿ ಅಕೌಂಟ್ ಡೇಟಾ ಟು ಸೋಮನಾಥ್ ಬೈ ಪಿ ಅಂಡ್ ಎಲ್ ಅಕೌಂಟ್ ಕ್ಲೋಸ್ 1ನೇ ವರ್ಷ ಎರಡನೇದ್ದು ಟು ಸೋಮನಾಥ್ ಬೈ ಪಿ ಅಂಡ್ ಎಲ್ ಅಕೌಂಟ್ ಕ್ಲೋಸ್ ಮೂರನೇದ್ದು ಟು ಸೋಮನಾಥ್ ಬೈ ಪಿ ಅಂಡ್ ಎಲ್ ಅಕೌಂಟ್ ಕ್ಲೋಸ್ 4ನೇ ವರ್ಷ ಟು ಸೋಮನಾಥ್ ಬೈ ಪಿ ಅಂಡ್ ಎಲ್ ಅಕೌಂಟ್ ಕ್ಲೋಸ್ ಅಮೌಂಟ್ ಅಷ್ಟೇ ಬೇರೆ ಬೇರೆ ಹಾಕಿರ್ತೀವಿ ಎಂಟ್ರಿ ವಿಲ್ ಬಿ ಸೇಮ್ ಒನ್ ಆ ಅಕೌಂಟ್ ಅನ್ನು ನೀವು ಹಾಕಬೇಕು ನಾ ಹಾಕಿರಂಗಿಲ್ಲ ಓಕೆ ಓಕೆ ಈಗ ಇನ್ನೊಂದು ಪ್ರಾಬ್ಲಮ್ ನಿಮಗೆ ಕೊಟ್ಟಿದ್ದೇನೆ ನೋಡ್ರಿ
ಯಾವ್ದದು ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡ್ರಿ. ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಕೊಟ್ಟು ಎಂಡಪ್ ಮಾಡೋಣ. ಇದಕ್ಕೆ ಜರ್ನಲ್ ಎಂಟ್ರಿ ಏನು ಪಾಸ್ ಮಾಡಬೇಡಿ. ಹಾ, ಇದಕ್ಕೆ ಜರ್ನಲ್ ಎಂಟ್ರಿ ಬೇಡ, ಸುಮ್ಮನೆ ಲೇಜರ್ ಅಕೌಂಟ್. ಹಾ, ಇದು ದಾನೇಶ್ವರಿ ಈಗ ಬಿಡಿಸಿದ್ವಿ. ಈಗ ಇನ್ನೊಂದು ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡ್ರಿ. ಇನ್ನೊಂದು ಯಾವ ಪ್ರಾಬ್ಲಮ್ ಇದೆ ನೋಡ್ರಿ, ಕ್ವಶನ್ ನಿಮಗೆ ನಾನು ಟಾಟಾ ಖಾಲಿತಾ ಹಿಂಗೆ ಅದಕ್ಕೆ ಯೂಸ್ ಮಾಡಿಪ್ಪ ಟಾಟಾ. ರೈಟ್. Santosh Mines Limited took from Shahbaz Company a lease of mine for a period of 25 years on 1/1/1995 on a royalty of ₹5 per ton of mineral. Direct ಕೊಟ್ಟರವರು per ton of mineral raise ಮಾಡಿದ್ರೆ ₹5 royalty ಅಂತ. Got with a dead rent of ₹20,000. Dead rent means minimum rent. Minimum rent is 20,000. Fine. Power to recoup. Power to recoup short working during the first 5 years of the lease. Next, allidu first 5 years. 1935, 76, 77, 78, 79. 25 ವರ್ಷದ ಲೀಸ್ ಐತಿ. ಬಟ್ ನಮಗೆ ಕೊಟ್ಟಿದ್ದು 5 ವರ್ಷದ ಮಾಹಿತಿ ಕೊಟ್ಟರು ಅವರು. 5 ವರ್ಷದ ಅಕೌಂಟ್ ಹಾಕಬೇಕು. ಶಾರ್ಟ್ ವರ್ಕಿಂಗ್ ರಿಕವರಿ ಎಲ್ಲಿ ತನ ಮಾಡ್ಕೋಬಹುದು ನೀವು? 79ನೇ ಇಸ್ವಿ ತನೂ ಮಾಡ್ಕೋಬಹುದು. 75, 76, 77, 78, 79. ಫಸ್ಟ್ 5 ಇಯರ್ಸ್ ಅಂದಾರ ಅವರು. ಅದಕ್ಕೆ 79 ತನೂ ನೀವು ರಿಕವರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಹಳ ಈಸಿ ಪ್ರಾಬ್ಲಮ್. ನೀವು ರಾಯಲ್ಟಿ ಪೇಬಲ್ ಚಾರ್ಟ್ ಹಾಕಿ ಇದ್ರ ಲೇಜರ್ ಅಕೌಂಟ್ ಹಾಕ್ಬೇಕು. ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಹಾಕ್ಬೋದಾ? ಹಾಕ್ತೀರಿ? ಹಾಕ್ತಿರಲ್ಲ? ಪ್ರಾಬ್ಲಮ್ಸ್ ಹಾಕ್ತೀವಿ ಸ್ಕ್ರೀನ್ ಮೇಲೆ, ಹೌದಾ? ಸೊ ಇದನ್ನ ನೀವು ಮನೆಯಲ್ಲಿ ನೀಟಾಗಿ ಕುಂತು ಬಿಡಿಸ್ಬೇಕು. ಈಗ ಆಗಲೇ ಬಿಡಿಸಿದ ಪ್ರಾಬ್ಲಮ್ ರಾಯಲ್ಟಿ ಅಕೌಂಟ್ ಹಾಕಬೇಕು. ಈ ಕೊಟ್ಟ ಪ್ರಾಬ್ಲಮ್ ಚಾರ್ಟ್ ಹಾಕಿ ಲೇಜರ್ ಅಕೌಂಟ್ ಹಾಕಿ. ಜರ್ನಲ್ ಎಂಟ್ರಿ ಹೊಸ ಬರೀ ಹೋಗ್ಬೇಡ್ರಿ, ಸಾಕು. ಜರ್ನಲ್ ಎಂಟ್ರಿ ಬೇಕಾಗಿಲ್ಲ. ನಿಮಗೆ ತಿಳಿದಿಲ್ಲ ಅಂದ್ರೆ ಜರ್ನಲ್ ಎಂಟ್ರಿ ನೋಡ್ಕೋರಿ, ಹಿಂದೆ ಬಿಡಿಸಿದ ಜರ್ನಲ್ ಎಂಟ್ರಿ ನೋಡ್ಕೊಡ್ರಿ. ಅದರ್ವೈಸ್ ನೋ ನೀಡ್ ಆಫ್ ಪ್ರಿಪರೇಷನ್ ಆಫ್ ಜರ್ನಲ್ ಎಂಟ್ರಿ. ರಾಯಲ್ಟಿ ಚಾರ್ಟ್ ಹಾಕ್ರಿ, ದೆನ್ 3 ಅಕೌಂಟ್ ಹಾಕ್ರಿ. ರಾಯಲ್ಟಿ ಚಾರ್ಟ್ ಹಾಕ್ರಿ, 3 ಅಕೌಂಟ್ ಹಾಕ್ರಿ. ಈಗ ನಿಮಗೆ ಫುಲ್ ಪ್ಲೇಜ್ ಏನು ಒಂದು ಹೋಮ್ವರ್ಕ್ ಅನ್ನೋ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಇವತ್ತಿಂದು. ಸಂತೋಷ್ ಮೈನ್ಸ್ ಏನು ಫುಲ್ ಪ್ಲೇಜ್. ತಿಳಿಲಿಲ್ಲ ಅಂದ್ರೆ ನಾಳೆ ಕ್ಲಾಸ್ನಲ್ಲಿ ನಿಮಗೆ ಅದನ್ನು ಬಗೆಹರಿಸ್ತೀನಿ. ಆದರೆ ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನು ಹಾಕೋದಿಲ್ಲ, ಅದು ಈಸಿ ಅದ. ನೀವು ಭಾಳ ಶಾರ್ಟ್ ವರ್ಕಿಂಗ್ ಅಕೌಂಟ್ ಮತ್ತೊಂದು ಇರ್ಬೋದು, ಹೌದಾ? 1979ನಲ್ಲಿ ಅಕಸ್ಮಾತು ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಕಂಟಿನ್ಯೂ ಆಗಿತ್ತು ಅಂದರೆ ಕ್ಯಾರಿ ಡೌನ್ ಆಗ್ಬಿಡ್ರಿ, ಏನು ತೊಂದರೆ ಇಲ್ಲ. ಇಟ್ಸ್ ಓಕೆ. ರೈಟ್. ಕನ್ಕ್ಲೂಡ್ ಮಾಡೋಣ. ಗುಡ್ ನೈಟ್.